ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕದ ನೀತಿಯ ಕುರಿತು ಯುಎಸ್ ಸುಪ್ರೀಂ ಕೋರ್ಟ್ ಫೆಬ್ರವರಿ 20, 2026ರಂದು ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಇದರ ವಿವರ ಮತ್ತು ಜಾಗತಿಕ ಪರಿಣಾಮಗಳು ಈ ಕೆಳಗಿನಂತಿವೆ. ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು. ಸುಪ್ರೀಂ ಕೋರ್ಟ್ 6-3 ಬಹುಮತದೊಂದಿಗೆ ಟ್ರಂಪ್ ಸರ್ಕಾರ ಜಾರಿಗೆ ತಂದಿದ್ದ ವ್ಯಾಪಕ ಆಮದು ಸುಂಕಗಳನ್ನು ಅಸಿಂಧು ಅಂದರೆ ಇಲ್ಲೀಗಲ್ ಎಂದು ಘೋಷಿಸಿದೆ. ಅಧಿಕಾರ ದುರ್ಬಳಕೆ. ಟ್ರಂಪ್ ಅವರು 1977ರ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆ ಅಡಿಯಲ್ಲಿ ಈ ಸುಂಕಗಳನ್ನು ಹೇರಿದ್ದರು. ಆದರೆ ಈ ಕಾಯ್ದೆಯು ಅಧ್ಯಕ್ಷರಿಗೆ ಸುಂಕ ಹೇರುವ ಅಪರಿಮಿತ ಅಧಿಕಾರ ನೀಡುವುದಿಲ್ಲ ಎಂದು ಕೋರ್ಟ್ ಹೇಳಿದೆ. ಸಂವಿಧಾನದ ನಿಯಮ. ಸುಂಕಗಳನ್ನು ವಿಧಿಸುವ ಅಧಿಕಾರ ಅಮೆರಿಕದ ಸಂವಿಧಾನದ ಪ್ರಕಾರ ಕಾಂಗ್ರೆಸ್ ಅಂದರೆ ಅಲ್ಲಿನ ಸಂಸತ್ತಿಗೆ ಸೇರಿದ್ದಾಗಿದೆ. ತುರ್ತು ಪರಿಸ್ಥಿತಿಯ ಹೆಸರಿನಲ್ಲಿ ಅಧ್ಯಕ್ಷರು ಈ ಅಧಿಕಾರವನ್ನು ತಾವೇ ಚಲಾಯಿಸುವಂತಿಲ್ಲ ಎಂದು ಕೋರ್ಟ್ ಸ್ಪಷ್ಟಪಡಿಸಿದೆ. ಪ್ರಮುಖ ಸುಂಕಗಳ ರದ್ದಿ. ಈ ತೀರ್ಪಿನಿಂದಾಗಿ ಏಪ್ರಿಲ್ 2025ರಲ್ಲಿ ಘೋಷಿಸಲಾದ 10% ಜಾಗತಿಕ ಬೇಸ್ಲೈನ್ ಸುಂಕಗಳು ಮತ್ತು ಚೀನಾ, ಕೆನಡಾ, ಮೆಕ್ಸಿಕೋ ದೇಶಗಳ ಮೇಲೆ ಹೇರಲಾಗಿದ್ದ ಹೆಚ್ಚುವರಿ ಸುಂಕಗಳು ರದ್ದಾಗಿವೆ. ಜಾಗತಿಕ ಪರಿಣಾಮಗಳು. ಈ ತೀರ್ಪು ಕೇವಲ ಅಮೆರಿಕಕ್ಕೆ ಮಾತ್ರವಲ್ಲದೆ ಇಡೀ ಜಗತ್ತಿನ ಮೇಲೆ ಗಾಢವಾದ ಪರಿಣಾಮ ಬೀರಲಿದೆ. 1. ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಚೇತರಿಕೆ. ಟ್ರಂಪ್ ಅವರ ಸುಂಕದ ನೀತಿಯಿಂದಾಗಿ ಜಾಗತಿಕ ಮಟ್ಟದಲ್ಲಿ ವ್ಯಾಪಾರ ಸಮರ ಶುರುವಾಗಿತ್ತು. ಈಗ ಕೋರ್ಟ್ ಸುಂಕಗಳನ್ನು ರದ್ದುಗೊಳಿಸಿರುವುದರಿಂದ ಭಾರತ ಸೇರಿದಂತೆ ಅನೇಕ ದೇಶಗಳ ಷೇರು ಮಾರುಕಟ್ಟೆಗಳಲ್ಲಿ ಧನಾತ್ಮಕ ಚಲನೆ ಕಂಡುಬಂದಿದೆ. ಭಾರತಕ್ಕೆ ಆಗುವ ಲಾಭ. ಭಾರತವು ಅಮೆರಿಕಕ್ಕೆ ಹೆಚ್ಚಿನ ಪ್ರಮಾಣದ ಐಟಿ ಸೇವೆಗಳು, ಔಷಧಗಳು ಮತ್ತು ಜವಳಿಗಳನ್ನು ರಫ್ತು ಮಾಡುತ್ತದೆ. ಸುಂಕಗಳ ರದ್ದತಿಯಿಂದಾಗಿ ಭಾರತೀಯ ಕಂಪನಿಗಳಿಗೆ ಅಮೆರಿಕದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಲಾಭ ದೊರೆಯಲಿದೆ. ಭಾರತದ ಮೇಲೆ ಹೇರಲಾಗಿದ್ದ ರೆಸಿಪ್ರೋಕಲ್ ಸುಂಕಗಳು ಅಂದರೆ ಪರಸ್ಪರ ಸುಂಕಗಳು ಈಗ ಕೈಬಿಡಲ್ಪಡುತ್ತದೆ. ಹಣದುಬ್ಬರ ಇಳಿಕೆ. ಅಮೆರಿಕದಲ್ಲಿ ಆಮದು ವಸ್ತುಗಳ ಬೆಲೆ ಏರಿಕೆಯಾಗಿದ್ದರಿಂದ ಜಾಗತಿಕ ಸರಬರಾಜು ಸರಪಳಿಯ ಮೇಲೆ ಒತ್ತಡವಿತ್ತು. ಸುಂಕಗಳ ಇಳಿಕೆಯಿಂದ ಗ್ರಾಹಕರಿಗೆ ವಸ್ತುಗಳು ಕಡಿಮೆ ಬೆಲೆಗೆ ಸಿಗಲಿವೆ ಮತ್ತು ಜಾಗತಿಕ ಮಟ್ಟದಲ್ಲಿ ಹಣದುಬ್ಬರ ನಿಯಂತ್ರಣಕ್ಕೆ ಬರಬಹುದು. ಟ್ರಂಪ್ ಅವರ ಮುಂದಿನ ಹೆಜ್ಜೆ. ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಟ್ರಂಪ್ ಅವರು 1974ರ ವ್ಯಾಪಾರ ಕಾಯ್ದೆಯ ಅಂದರೆ ಸೆಕ್ಷನ್ 122ರ ಅಡಿಯಲ್ಲಿ ಹೊಸ ರೀತಿಯ 10% ತಾತ್ಕಾಲಿಕ ಸುಂಕ ವಿಧಿಸುವೆನು ಎಂದು ಹೇಳಿದ್ದಾರೆ. ಆದರೆ ಇದು ಕೇವಲ 150 ದಿನಗಳವರೆಗೆ ಮಾತ್ರ ಚಾಲ್ತಿಯಲ್ಲಿರುತ್ತದೆ. ನಂತರ ಕಾಂಗ್ರೆಸ್ ಒಪ್ಪಿಗೆ ಬೇಕಾಗುತ್ತದೆ. ಗಮನಿಸಿ, ಈ ತೀರ್ಪು ಅಧ್ಯಕ್ಷರ ಏಕಪಕ್ಷೀಯ ಅಧಿಕಾರಕ್ಕೆ ಲಗಾಮು ಹಾಕಿದಂತಿದೆ. ಇದು ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧಗಳಲ್ಲಿ ಒಂದು ದೊಡ್ಡ ತಿರುವು. ಯುಎಸ್ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಭಾರತೀಯ ಷೇರು ಮಾರುಕಟ್ಟೆಯ ಪಾಲಿಗೆ ಅತ್ಯಂತ ಧನಾತ್ಮಕ ಸುದ್ದಿಯಾಗಿದ್ದು, ಸೋಮವಾರ ಫೆಬ್ರವರಿ 23, 2026ರಂದು ಮಾರುಕಟ್ಟೆ ಚೇತರಿಕೆಯೊಂದಿಗೆ ಆರಂಭವಾಗುವ ಎಲ್ಲಾ ಲಕ್ಷಣಗಳಿವೆ. ಷೇರು ಮಾರುಕಟ್ಟೆಯ ಮೇಲೆ ಈ ತೀರ್ಪಿನ ಪ್ರಮುಖ ಪರಿಣಾಮಗಳಿವೆ. ಮಾರುಕಟ್ಟೆಯ ಒಟ್ಟಾರೆ ಚಲನೆ. ಮಾರ್ಕೆಟ್ ರ್ಯಾಲಿ. ಗ್ಯಾಪ್ ಅಪ್ ಓಪನಿಂಗ್. ಗಿಫ್ಟ್ ನಿಫ್ಟಿ ಈಗಾಗಲೇ ಸುಮಾರು 200 ಪಾಯಿಂಟ್ಗಳ ಏರಿಕೆಯನ್ನು ತೋರಿಸುತ್ತಿದ್ದು, ಸೋಮವಾರ ಬೆಳಿಗ್ಗೆ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಗಣನೀಯ ಏರಿಕೆಯೊಂದಿಗೆ ಅಂದರೆ ಸುಮಾರು 500+ ಪಾಯಿಂಟ್ಸ್ಗಳೊಂದಿಗೆ ಆರಂಭವಾಗುವ ನಿರೀಕ್ಷೆಯಿದೆ. ಅನಿಶ್ಚಿತತೆಯ ಅಂತ್ಯ. ಕಳೆದ ಕೆಲವು ತಿಂಗಳಿನಿಂದ ಟ್ರಂಪ್ ಸುಂಕ ಎಂಬ ನೇತಾಡುವ ಕತ್ತಿ ಹೂಡಿಕೆದಾರರನ್ನು ಭೀತಿಗೊಳಿಸಿತ್ತು. ಈಗ ಕಾನೂನುಬದ್ಧವಾಗಿ ಸುಂಕಗಳು ರದ್ದಾಗಿರುವುದರಿಂದ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರ ಆತ್ಮವಿಶ್ವಾಸ ಹೆಚ್ಚಿದೆ. ರಫ್ತುದಾರರಿಗೆ ಸ್ಪರ್ಧಾತ್ಮಕ ಬಲ. ಇದುವರೆಗೆ ಭಾರತದ ರಫ್ತುಗಳ ಮೇಲೆ 18% ಸುಂಕ ಹೇರಲಾಗಿತ್ತು. ಈಗ ಕೋರ್ಟ್ ತೀರ್ಪಿನಿಂದಾಗಿ ಇದು ಕನಿಷ್ಠ ಮಟ್ಟಕ್ಕೆ ಅಂದರೆ ಸುಮಾರು 2.5%, 3%ಗೆ ಇಳಿಯುವ ಸಾಧ್ಯತೆಯಿದೆ. ಇದರಿಂದ ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳು ಅಂಕವಾಗುತ್ತವೆ ಮತ್ತು ಮಾರಾಟ ಹೆಚ್ಚಾಗುತ್ತದೆ. ಎಚ್ಚರಿಕೆ ವಹಿಸಬೇಕಾದ ಅಂಶಗಳು. ಹೊಸ ಸುಂಕಗಳ ಭೀತಿ. ಟ್ರಂಪ್ ಅವರು ಈಗಾಗಲೇ ಸೆಕ್ಷನ್ 122ರ ಅಡಿಯಲ್ಲಿ 10% ತಾತ್ಕಾಲಿಕ ಸುಂಕ ವಿಧಿಸುವೆನು ಎಂದು ಹೇಳಿದ್ದಾರೆ. ಇದು ಮಾರುಕಟ್ಟೆಯ ಸಂಪೂರ್ಣ ಏರಿಕೆಗೆ ಸ್ವಲ್ಪ ಅಡೆತಡೆ ಉಂಟುಮಾಡಬಹುದು. ಷೇರುಗಳ ಲಾಭ ಗಳಿಕೆ. ಮಾರುಕಟ್ಟೆ ಆರಂಭದಲ್ಲಿ ಏರಿದರೂ ನಂತರದ ಹಂತದಲ್ಲಿ ಹೂಡಿಕೆದಾರರು ಲಾಭ ಪಡೆದು ಹೊರಬರಲು ಪ್ರಯತ್ನಿಸಬಹುದು, ಅಂದರೆ ಪ್ರಾಫಿಟ್ ಬುಕಿಂಗ್ ಮಾಡಬಹುದು. ಸಾರಾಂಶ.
ಭಾರತದ ರಫ್ತು ಆಧಾರಿತ ಕಂಪನಿಗಳಿಗೆ ಅಂದರೆ ಐಟಿ, ಫಾರ್ಮಾ, ಟೆಕ್ಸ್ಟೈಲ್ಸ್ಗಳಿಗೆ ಇದು ಸುವರ್ಣಾವಕಾಶ. ದೀರ್ಘಾವಧಿ ಹೂಡಿಕೆದಾರರಿಗೆ ಮಾರುಕಟ್ಟೆಯ ಈ ಸ್ಥಿರತೆ ಉತ್ತಮ ಲಾಭ ತಂದುಕೊಡಬಲ್ಲದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.